ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೋರಾಟ ಮಾಡಬೇಕು ಅಂದ್ರೆ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಹೋರಾಟ ಮಾಡಬೇಕು. ಹೋರಾಟವನ್ನ ಮಾಡಲಿಕ್ಕೆ ನೈತಿಕ ಹಕ್ಕ ಬಿಜೆಪಿಯವರಿಗಿಲ್ಲ. ಯಾಕಂದ್ರೆ ಈ ದೇಶದೊಳಗ, ಈ ರಾಜ್ಯದೊಳಗ 100ರ ಗಡಿ ದಾಟಿದ್ದು ಡೀಸೆಲ್ ಮತ್ತು ಪೆಟ್ರೋಲ್ ಗಡಿ ದಾಟಲಿಕ್ಕೆ ಏನಾದ್ರು ಮಾಡಿದ್ರ ಕಾಣಿಕೆ ಅವ್ರದ್ದೇನಾದ್ರೂ ಕೊಡುಗೆ ಐತಿ ಅಂದ್ರೆ ಬಿಜೆಪಿ ಅವ್ರ ಕೊಡುಗೆ ಇರೋದು. ಅದನ್ನ ಮರೆತು 22 ಸತೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಕನಿಷ್ಠ 35ರಿಂದ 40 ರೂಪಾಯಿ ಬೆಲೆ ಏರಿಕೆ ಮಾಡಿದಾಗ ಬಿಜೆಪಿಯವರಿಗೆ ಎಲ್ಲಿಯೂ ತುರು ಅನ್ನಲೇ ಇಲ್ಲ, ಏನು ನೋವು ಆಗಲಿಲ್ಲ. ಆದ್ರೆ ಇವತ್ತು ನಾವು 3 ರೂಪಾಯಿ ಏರಿಸಿದ್ದು ಯಾವ ರೀತಿ ಬೇರೆ ರಾಜ್ಯದ ಪಕ್ಕದ ರಾಜ್ಯವನ್ನು ನೋಡಿದ್ರೆ ನಮ್ಮದು ಅದಕ್ಕಿಂತ ಕಮ್ಮಿ ಇದೆ. ಅದು ಅನಿವಾರ್ಯ, ತೆರಿಗೆ ಮತ್ತು ಇದಕ್ಕೆ ಅದು ಅನಿವಾರ್ಯ. ಆ ಒಂದು ಕಾರಣಕ್ಕಾಗಿ ಪೆಟ್ರೋಲ್ ಡೀಸೆಲ್ ರೇಟ್ ಏರಿಸಿದ್ದು ಸತ್ಯ. ಅದಕ್ಕೆ ಬೇರೆ ಜಿಲ್ಲೆ, ಬೇರೆ ರಾಜ್ಯದ ಅನ್ನೋ ಮಾಹಿತಿಯನ್ನು ತಗೊಂಡು ಬಿಜೆಪಿ ಆಡಳಿತ ಇರುವಂತ ರಾಜ್ಯದೊಳಗೂ ನಾವು ಅದ್ರ ಬಗ್ಗೆ ಮಾಹಿತಿಯನ್ನು ತಗೊಂಡು ಕ್ಯಾಬಿನೆಟ್ ಚರ್ಚೆ ಮಾಡಿ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ. ಆದರೆ ತಗೊಂಡ ಮೇಲೆ ನಮಗಾಗಲಿ ಹೋರಾಟವನ್ನು ಮಾಡಲಿ. ಆದರೆ ಜನಾರ್ದನ್ ರೆಡ್ಡಿ ಅವರು ಕಾಲಿಗೆ ಮೇಲೆ ಹಿಡಿತವನ್ನು ಇಟ್ಕೊಂಡು ಹೋರಾಟ ಅದನ್ನು ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ. ಅದಕ್ಕೆ ಫೈನಾನ್ಷಿಯಲ್ ಕ್ರೈಸಿಸ್ ಅನ್ನೋ ಪ್ರಶ್ನೆ ಇಲ್ಲ. ಆಡಳಿತ ಮಾಡೋ ಹೊತ್ತಿನಾಗ ಬೆಲೆ ಏರಿಕೆ ಸಹಜ. 100 ರೂಪಾಯಿ ಬೆಲೆ ಏರಿಕೆ ಮಾಡಿದ್ರಲ್ಲ ದೇಶಕ್ಕೆ, ಅವಾಗ ಫೈನಾನ್ಷಿಯಲ್ ಕ್ರೈಸಿಸ್ ಇತ್ತ ಬಿಜೆಪಿಯವರಿಗೆ? ಅದೆಲ್ಲ ಇದು ಆಡಳಿತದ ಒಂದು ವ್ಯವಸ್ಥೆ, ಸಿಸ್ಟಮ್. ಅದನ್ನು ಮಾಡೋ ಹೊತ್ತಿನಾಗ ಬೆಲೆ ಏರಿಕೆಯನ್ನ ನಾವು ಬೇರೆ ಜಿಲ್ಲೆ, ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ನಾವು ಇನ್ನೂ ಬಹಳ ಚೆನ್ನಾಗಿದ್ದೀವಿ. ಬಿಜೆಪಿ ಸೇರಿದ ಮೇಲೆ ಬಿಜೆಪಿಯನ್ನ ಮನವೊಲಿಸಲಾಗಿ ಬಿಜೆಪಿ ಅವರು ಏನು ಕೇಸ್ ಅದಾವಲ್ಲ, ಮಣ್ಣಿನ ಕೇಸು, ಆ ಕೇಸ್ ಏನಾದರೂ ಹಾಕಿಬಿಡ್ತಾರ ಅಂತಂದು ಏನೇನೋ ಮಾತಾಡುವಂತ ಕೆಲಸವನ್ನ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾರೆ. ಅದು ಏನು ಮಾಡಿದ್ರು ಅವ್ರು ಮುಚ್ಚಾಕಾಗಲ್ಲ. ಅವ್ರು ಏನಿದ್ರು ಮಣ್ಣಿನ ಕಳ್ರೆ. ಅದ್ರಾಗ ಅಲ್ಲಂತ ಹೇಳಿಲ್ಲ. ಅಭಿವೃದ್ಧಿ ಮಾಡಿದ ಅಭಿವೃದ್ಧಿ ಸಲುವಾಗಿ ಏನೆಲ್ಲ ಕಾಣಿಕೆಯನ್ನು ತಗೊಂಡ್ರು ಈಗ ಹಿಂಗ್ ಮಾತಾಡ್ತಾ ಇದ್ದಾರೆ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಲ್ಲ, ಇಸ್ಕೊಂಡು ಉಸುಗು. ಯಾಕಂದ್ರೆ ಆ ಪುಣ್ಯಾತ್ಮ ಮಾಡಿದ ಕರ್ಮದ ಕಾಂಡ, ಅದ್ರ ಸಲುವಾಗಿ ಅದಷ್ಟೇ ಮಾತಾಡ್ತಾನ. ಅದನ್ನ ಈಗಾಗಲೇ ಮಟ್ಟ ಹಾಕಕ್ಕಾಗಲೇ ಕುಟುಂಬದವರು ಒಂದೇ ಒಂದು ಹೆಸರು ಹೇಳಿ ರಾಜಕಾರಣ ಬಿಟ್ಬಿಡ್ತೀವಿ.